ಹಾಯ್ ಇದು ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಫ್ರೆಂಡ್ಸ್, ಇವತ್ತು ನಾವು ಒಬ್ಬನೇ ಸಿಂಧನೂರು ಟು ಬೆಂಗಳೂರು ಟು ಮೈಸೂರು ಹೋಗ್ತಾ ಇದ್ದೀನಿ. ಟೈಟಲ್ ಆ್ಯಂಡ್ ಥಂಬ್ನೇಲ್ ನೋಡಿರ್ತೀರ. ಓಕೆ, ಒಂದು ಕಾರ್ಯಕ್ರಮ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ಇಲ್ಲದೆ ನೋಡಿ, ಫುಲ್ಲಾಗಿ ಒಂದು ಬ್ಯಾಗ್ ತೊಗೊಂಡಿದ್ದೀನಿ ಅಷ್ಟೇ. 3 ದಿನದ ಒಂದು ಜರ್ನಿ ಇದು. ನನ್ನ ಜೊತೆಗೆ ನಾನು ಹಾಗೂ ನನ್ನ ವೀಲ್ ಚೇರ್ ತೊಗೊಂಡು ಹೋಗ್ತಿದ್ದೀನಿ ಆಟೋದಲ್ಲಿ. ಇದು ನಮ್ಮ ಫಾದರ್ ಆಟೋ ಓಡಿಸ್ತಾ ಇರೋದು. ಓಕೆ, ಅದು ನಮ್ಮ ವೀಲ್ ಚೇರ್ ಇದೆ. ಸೊ ನೈಟ್ ಫುಲ್ ಇದಾಗಿದ್ದೀನಿ. ಸೊ ಚಳಿ ಅನ್ನೋ ಆ ರೀತಿ ಸಿಟಿಯಾಗಿ ಹೋಗ್ತಾ ಇರೋದು. ಸೊ ಟೈಮು ರಾತ್ರಿ ಒಂದು 8:30 ಆಗಿತ್ತು ಮನೆ ಬಿಟ್ಟಾಗ. ಸೊ ಮನೆಯಿಂದ ಒಂದು ಅರ್ಧ ಗಂಟೆ ದಾರಿ ಅಷ್ಟೇ. ಸೊ ಅಲ್ಲಿಂದ ಸೀದಾ ನಾವು ಪ್ರೈವೇಟ್ ಬಸ್ ಬುಕ್ ಮಾಡಿದ್ದೀವಿ. ಸೊ ಪ್ರೈವೇಟ್ ಬಸ್ಸು ಹೋಗೋಷ್ಟೊತ್ತಿಗೆ ಬಂದಿತ್ತು. ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಜಾಸ್ತಿ ಲೇಟ್ ಏನು ಆಗಿಲ್ಲ. ಸೊ ನಾವು ಹೋಗಿ ಬಸ್ ಬಂದಿತ್ತು, ನಿಂತಿತ್ತು. ಸೊ ನಾವಿಲ್ಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಒಬ್ಬನಿದ್ದೀನಿ, ಸೈಕಸ್ಟಿಕ್ಕೇನಿದ್ದಿಲ್ಲ, ಮಾಡ್ಕೊಂಡಿರೋದು. ಸೊ ನೆಕ್ಸ್ಟ್ ಡೇ ಬೆಂಗಳೂರಲ್ಲಿದ್ದು ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಇದ್ವಿ. ಅದು ಲೇಟೆಸ್ಟ್ ಸ್ಟಾರ್ಟ್ ಆಯಿತು. ಇದು ಸಮರ್ಥನ ಮಂಗವಿಕಲರ ಟ್ರಸ್ಟ್ ಬೆಂಗಳೂರು, ಗೊತ್ತಿರುತ್ತೆ. ಓಕೆ, ಸೊ ಇದು ನನಗೆ ವೀಲ್ ಚೇರ್, ಇದು ಸೈಕಲ್ಗೆ ಅಪ್ಲಿಕೇಶನ್ ಹಾಕಿದ್ದೆ, ಎಲೆಕ್ಟ್ರಿಕ್ ಸೈಕಲ್ ಅದು ಕೊಟ್ಟಿದ್ದಾರೆ. 2 ಮಂತ್ ಆಯ್ತು ಹಾಕಿ, ಇವಾಗ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಸೈಕಲ್ ಎಲ್ಲ ತೊಗೊಂಡಿದ್ದೀವಿ. ಫೋಟೋಸ್ ನೋಡ್ತಿರ್ಬೋದು ನೀವು. ಗೆಸ್ಟ್ ಬಂದಿದ್ರು, ಗೆಸ್ಟರ್ಸ್ ಎಲ್ಲ. ಸೊ ಅದು ಕೆಳಗಡೆ ಇರೋರೆಲ್ಲ ಗೆಸ್ಟ್ ಅವರು. ಅದು ಕೊಟ್ಟ ನಂತರ ಒಂದು ಇಂಟರ್ವ್ಯೂ ಇತ್ತು. ಸೊ ಇಂಟರ್ವ್ಯೂ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ ವೀಡು. ಅದರ ಲಿಂಕ್ ನಾವು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇನ್ಸ್ಟಾಗ್ರಾಮ್ ಅವರು ಸಮರ್ಥ ನಂಬರು, ಅದನ್ನು ನೀವು ನೋಡ್ಬೋದು. ಏನು ಇಂಟರ್ವ್ಯೂ ಇದೆ ಅಂತ ಇಂಟ್ರೆಸ್ಟ್ ಇದೆ ಒಂದು ನೋಡಿ, ಇನ್ನೂ ಪರವಾಗಿಲ್ಲ, ಸಪೋರ್ಟ್ ಮಾಡಿ ಅಂಗವಿಕಲರನ್ನ. ಸೊ ಇದನ್ನು ಬೆಂಗಳೂರಲ್ಲಿದೆ ಸೈಕಲ್ಲು, ಇನ್ನೂ ನಮ್ಮ ಊರಿಗೆ ಬಂದಿಲ್ಲ. ಅಲ್ಲಿಂದ ನೆಕ್ಸ್ಟ್ ಡೇ ನಾವು ಸೀದಾ ಮೈಸೂರು ಕಡೆ ಪ್ರಯಾಣ ಶುರುವಾಯಿತು. ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಬೆಂಗಳೂರು ಟು ಮೈಸೂರು. ಸೊ ಸೀದಾ ನಾವು ಕಾರಲ್ಲಿ ಹೋಗಿವಿ ನೆಕ್ಸ್ಟ್ ಡೇ. ಬಟ್ 10 ಗಂಟೆ ನಾವು ಬಿಟ್ಟಿದ್ದೀವಿ ಬೆಂಗಳೂರನ್ನ. ಸೊ ಅಲ್ಲಿಂದ ಕಾರಲ್ಲಿ ನಮ್ಮ ಅಣ್ಣನ ದೋಸ್ತ ಓಡಿಸ್ತಿದ್ದಾನೆ, ಈಗ ನಾನು ಹಿಂದೆ ನಮ್ಮ ಅಣ್ಣ ಕುಂತಿದ್ದಾನೆ. ಬೆಂಗಳೂರು ಟ್ರಾಫಿಕ್ಕಲ್ಲೇ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಹೈವೇದಾಗ ಬಂದು ಸೀದಾ. ಸೊ ಫೋನ್ ಸ್ವಲ್ಪ ಶೇಕ್ ಆಗ್ತಿತ್ತು, ನನಗೆ ಎಲ್ಲ ಮಾಡೋಕ್ಕಾಗ್ತಾ ಇದ್ದಿಲ್ಲ. 11 ಗಂಟೆಗೆ ಬೆಳಗ್ಗೆ ರೀಚ್ ಆದ್ವಿ. ಗುರು ತಟ್ಟೆ ಇಡ್ಲಿಯಲ್ಲಿ ಬೆಳಗ್ಗೆ ತಟ್ಟೆ ಇಡ್ಲಿ ತಿಂದು, ಹಾಗೆ ನಮ್ಮ ಅಣ್ಣನೂ ತಟ್ಟೆ ಇಡ್ಲಿ ಹಾಗೆ ಮಸಾಲೆ ರೈಸ್ ಟಿಫನ್ ಮಾಡಿದ. ನಮ್ಮ ಅಣ್ಣನ ದೋಸ್ತ ಇದ್ದ, ಅವನು ಮಸಾಲೆ ದೋಸೆ ತೊಗೊಂಡ್ರು. ಸೊ ನಾನು ಬೇಗ ಮುಗಿಯುತ್ತೆ ಟಿಫನ್ನು, ಯಾಕಂದರೆ ಒಂದೇ ಇಡ್ಲಿ ತೊಗೊಂಡಿರೋದು. ನಾನು ಜರ್ನಿ ಮಾಡೋದು ಜಾಸ್ತಿ ಏನು ಊಟ ಮಾಡೋಲ್ಲ, ಊಟ ಟಿಫನ್ ಏನು ತೊಗೊಳೋದಿಲ್ಲ. ಸೊ ಅಲ್ಲಿನ ಟಿಫನ್ ಬೆಣ್ಣೆ ಕೊಟ್ಟಿದ್ದರು, ಬೆಣ್ಣೆ ಹಚ್ಕೊಂಡು ತಿಂದ್ವಿ. ಹಾಗೆ ಮಸಾಲೆ ವಡ ಇತ್ತು, ಮಸಾಲೆ ವಡ ನಾವು ತಿನ್ನಲಿಲ್ಲ, ನಮ್ಮ ಅಣ್ಣಗೆ ಕೊಟ್ಟಿದ್ವಿ ಅಷ್ಟೇ. ಹಾಗೆ ಸೈಕಲ್ ಏನು ತೊಗೊಂಡು ಹೋಗಿದ್ದಿಲ್ಲ, ನಾನು ಕೈಯಲ್ಲೇ ಮಾಡ್ತಾ ಇದ್ದೆ. ಅದು ಲ್ಯಾಂಡ್ಸ್ಕೇಪ್ ಆಗ್ಬಿಟ್ಟು ವರ್ಟಿಕಲ್ ಆಗಿತ್ತು. ಸೊ ವಿಡಿಯೋಸು, ಸೊ ಟಿಫನ್ ಎಲ್ಲ ಮಾಡ್ತಾಯಿದ್ವಿ. ವಾತಾವರಣ ಮಾತ್ರ ತುಂಬ ತಣ್ಣಗಿತ್ತು ವಾತಾವರಣ, ಅಷ್ಟೇ ಬಿಸಿಲೇನು ಇದ್ದಿಲ್ಲ ಮಧ್ಯಾಹ್ನ ಆದರೂ ಸಮೊತ್ತಿಗೆ. ಸೊ ನಾನು ಕಾರಲ್ಲಿ ಬಂದೆ, ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಬಿಡ್ತಾ ಇದ್ದೀವಿ. ಮೈಸೂರು ಕಡೆ ಹೋಗ್ತಾ ಇರೋದು ಈಗ. ಆ್ಯಂಡ್ ಲೈವ್ ಇರುತ್ತೆ, ಲೈವ್ ಜಾಯ್ನ್ ಆಗಿದ್ದೀನಿ ನಾನು. ಗೇಮಿಂಗ್ ಇರುತ್ತೆ, GTA ಗೇಮ್ ಇರುತ್ತೆ. ಓಕೆ, ಕ್ರಿಸ್ಕ್ಯಾನ್ ಲೈವ್ ಸಮೊತ್ತಿಗೆ ಇರುತ್ತೆ ವರ್ಟಿಕಲ್. ಜಾಯ್ನ್ ಆಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಮೈಸೂರು ಕಡೆ ಬಂದಿವಿ. ಸೊ ನಾನು ಹಿಂದೆ ಕುಂತೀವಿ, ವೀಲ್ ಚೇರ್ ತೊಗೊಂಡಿದ್ದೆ, ಬಟ್ ಅದು ಯೂಸ್ ಆಗಲಿಲ್ಲ ವೀಲ್ ಚೇರ್.
ಸೊ ಮೈಸೂರಾಗಿದೆ ಈಗ ಫಸ್ಟ್ ಸರ್ಕಲ್ಲಿದು ಸಿಗ್ನಲ್ ಬಿತ್ತು. ಸೊ ನನ್ನ ವಾಯ್ಸು ಸರಿ ಇಲ್ಲ, ಕ್ಲಿಯರಾಗಿ ಕೇಳಿಸುತ್ತಾ ಇದೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ವಾಯ್ಸು ಹೊಡ್ತಾ ಇರೋದು ನಾನು. ಆ್ಯಂಡ್ ಮೈಕು ಬೋಯಾ ಮೈಕ್, ನಾನು ವಾಯ್ಸು ಹೊಡ್ತಾ ಇರೋದು ಬೋಯಾ ಮೈಕು ಐಎಲ್ ಸಿಗುತ್ತಲ್ವ, 700 600 ಇರೋದು. 2 ವರ್ಷ ಆಯಿತು ತರಿಸಿ, ಇವಾಗ ಯೂಸ್ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇದು ಮೈಸೂರು ದೇವಸ್ಥಾನದಲ್ಲಿ ಅಲ್ಲೇ ವೀಲ್ ಚೇರ್ ಇತ್ತು, ಅದನ್ನೇ ತೊಗೊಂಡು ಟಿಕೆಟ್ ತೊಗೊಂಡು ಸೀದಾ ಒಳಗೆ ಹೋಗ್ತಾಯಿದ್ವಿ. ನನ್ನಿಂದ ನಮ್ಮ ಅಣ್ಣ ಫ್ರೀ ಇತ್ತು, ಅಣ್ಣನ ದೋಸ್ತ ಇದ್ದ, ಅವನಿಗೆ ಫ್ರೀ ಇತ್ತು. 3 ಜನ ಹೋದ್ವಿ. ಅಲ್ಲಿಂದ ಆಚೆ ಬಂದು ಫೋಟೋಶೂಟ್ ಮಾಡ್ಕೊಂಡ್ವಿ. ಸೊ ನಂದು ಆಲ್ರೆಡಿ ಆಗಿತ್ತು ಒಂದು, ಬಟ್ ಅದು ಫೋಟೋ ನನ್ನ ಹತ್ರ ಇಲ್ಲ, ನಮ್ಮ ಅಣ್ಣನ ದೋಸ್ತನ ಹತ್ರ ಇತ್ತು. ಅವ್ನ ಕ್ಯಾಮ್ರಾ ಚೆನ್ನಾಗಿತ್ತು, ಅದು ಫೋಟೋ ಎಲ್ಲ ತೊಗೊಂಡಿವಿ. ಈಗ ನಮ್ಮ ಅಣ್ಣ ತೊಗೊತಿದ್ದಾರೆ ಫೋಟೋಸು. ಥ್ಯಾಂಕ್ ಯು ಸೋ ಮಚ್.